ಇದಕ್ಕೆನಾ 3 ದಿನದಲ್ಲಿ ಮದುವೆ ಮಾಡಿ ಮುಗಿಸೋಣ ಅಂತ ಹೇಳಿದ್ದು? ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ನಿಮ್ಮಂತ ಪರಿಸ್ಥಿತಿ ನನಗೆ ಬಂದಿದೆ, ಅವಮಾನ ತಾಳಕ್ಕಾಗಲೇ ಅವಕ್ಕೆ ಸುತ್ತಾಗ್ತದೆ. ಇಂಥ ಮಗಳಿಗೆ ಜನ್ಮ ಕೊಟ್ಟಿದ್ದ ತಪ್ಪಿಗೆ ಬದುಕಿರ್ಬಾರ್ದು ಅಂತ ನೇಣ ಹಾಕುತ್ತಾ ಇದ್ದೆ. ಆದ್ರೆ ಈ ಮನುಷ್ಯ ಅದ್ಯಾಕೆ ಬದುಕಿದಾನೋ? ಅಣ್ಣ 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 ಏನಾಯ್ತಣ್ಣ? ಅಣ್ಣ ಅಯ್ಯೋ ಅಣ್ಣ ಸೂರ್ಯಣ್ಣ ಈ ಓದ್ ನೋಡಿದ್ರೆ ಅವಮಾನ ತಾಳ್ಲಾರ್ದೆ ಸಹಾಯ ನಿರ್ಧಾರ ಮಾಡೋರೆ ಅನ್ಸುತ್ತೆ. ಮಗಳು ಅವಮಾನ ಮಾಡ್ಬಿಟ್ಲು, ಎಲ್ಲ ಏನೇನೋ ಮಾತಾಡ್ತಿದಾರೆ ಅಂತ ನೇಣಾಕತ್ತಾರೆ ಅನ್ಸುತ್ತೆ. ಬಾಗ್ಲು ತೆಗೆಯೋಣ. ಬಾಗ್ಲು ತೆಗೆಯೋಣ. ಅಣ್ಣ ಜಾಗ ಬಿಡಿ. ಕೂರ್ಸಿ ಕೂರ್ಸಿ. ಯಾಕಣ್ಣ ದುಡ್ಕಕ್ ಹೋಗಿದ್ದೆ? ಅಣ್ಣ ಅಣ್ಣ ಸೂರ್ಯ ಏನ್ ಮಾಡ್ಕೊಳಕ್ ಅವ್ಳು ನೋಡಿದ್ರೆ ಹಾಗೋಟ, ನೀವ್ ನೋಡಿದ್ರೆ ಈ ತರ ಮಾಡ್ಕೊಟ್ಟಿದ್ರ. ನನ್ ಬಗ್ಗೆ ಯೋಚನೆ ಮಾಡಿದೀರಾ? ಏನೋ ಸೂರ್ಯ ಇದು. ಮತ್ತೆ ಇನ್ನೇನ್ ಮಾಡು ಅಂತೀಯಮ್ಮ ನೀನು? ಆ ದೇವ್ರನ್ನ ಹಣೆ ಬಾರದಲ್ಲಿ ಯಾವತ್ತು ಯಾರನ್ನೂ ಪ್ರೀತಿಸ್ಬಾರ್ದು ಅಂತ ಬರ್ದು ಕಳ್ಸಿದಾನೆ ಅನ್ಸ. ಅದಕ್ಕೆ ನಾನು ಯಾರನ್ನ ಅತಿಯಾಗಿ ಪ್ರೀತಿ ಮಾಡಿದ್ರು ಬಗ್ಗೆ ಏನೇ ಕನಸುಗಳನ್ನ ಇಟ್ಕೊಂಡ್ರು ಅವ್ರು ನನ್ ಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಅಮ್ಮನ್ನ ಹುಡ್ಕೋದೇನ ನಿಲ್ಸಿದೀವ? ಹುಡುಕ್ತಾ ಇದೀವ, ಸಿಗ್ತಾಳಣ್ಣ. ಅಷ್ಟೆಲ್ಲ ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗೋ ನಿರ್ಧಾರ. ನಮ್ಮ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿಲ್ವಣ್ಣ ನೀವು? ಹೇಗೆ ಮಾಡ್ಲಿ ಚಂದ್ರು, ಈ ಯೋಚನೆ ಮಾಡಕ್ಕೆ ಏನೂ ಇಲ್ಲ. ಸಾವೇ ಗತಿ ಅಂತ ಆ ಗಂಡನ್ ತಂದೆ ಹೇಳ್ಬಿಟ್ಟು ಹೋದ್ರಲ್ಲ. ನೀವ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ನೀವ್ ಯಾಕ್ರಿ ಶಿಕ್ಷೆ ಅನ್ಭವಿಸ್ಬೇಕು? ಅಮ್ಮನ ಹೆತ್ತ ತಪ್ಪಿಗೆ ನಮ್ಗೆ ಕಣ್ಣೀರ್ ಹಾಕೋದು ಬೇರೆ ಏನಿದೆ ಹೇಳಿ? ನಿಮ್ಮನ್ ಬಿಟ್ಟು ಬದುಕೋಷ್ಟು ಶಕ್ತಿ ಈ ಮನೇಲಿ ಯಾರಿಗೂ ಇಲ್ಲ ರೀ, ಯಾರಿಗೂ ಇಲ್ಲ. ಮಗು ನಿಜ ಬಗ್ಗೆ ಎಷ್ಟೆಲ್ಲ ಆಸೆ ಇದೆ. ನಾನು ಆಸೆ ಪಟ್ಟಿದ್ದು ಒಂದೇ ಕಲ, ಅವಳು ಮದ್ವೆ ನೋಡ್ಬೇಕು ಅಂತ. ಅದನ್ನು ಕಿತ್ಕೊಂಡ್ಕಲ. ಮದ್ವೆ ಆದಾಗ್ಲಿಂದ ಇಲ್ಲಿವರೆಗೂ ನಿನಗೆ ಗಂಡನ ಪ್ರೀತಿ ಕೊಟ್ಟಿಲ್ಲ. ಎಲ್ಲಾ ಪ್ರೀತಿನೂ ಅಮ್ಮಗೆ ದಾರೆ ಎಳೆದೆ. ದಾರೆ ಎಳೆದಿರೋ ಪ್ರೀತಿನ
ಧಾರೆಗೆ ಮುಂಚೆನೆ ಕಸಕ್ಕೆ ಬಿಟ್ಲು. ಅದು ನನಗ್ ಸಹಿಸಕ್ ಆಗ್ತಿಲ್ಲ ಕಲ. ಸುಂದರ, ಏನು ಗಾಬರಿ ಆಗ್ಬೇಡ, ಏನೂ ಆಗಿಲ್ಲ. ಆದ್ರೂ ಬಾವ, ಶುಭ ಕಾರ್ಯ ನಡಿ ಮನೆಯಲ್ಲಿ ಸೂತ್ಕದ ಗಾಳಿ ಬೀಸ್ಬಿಡ್ತಲ್ಲ ಬಾವ. ಸುಂದರ, ಏನು ಅನಾಹುತ ಆಗಿಲ್ವೋ? ಸುಮ್ಮನೆ ಸಮಾಧಾನ ಮಾಡ್ಕೊ, ಸುಮ್ಮನೆ ನೋಡಿದ್ರೆ ಬಾವ, ನಮ್ಮ ಅಣ್ಣ ನಾವೆಲ್ಲ ಅವನ ಪಾಲಿಗೆ ಸತ್ತೋಗಿದೀವ. ಅಮ್ಮ, ಚಂದ್ರಣ್ಣ ಇವ್ರನ್ನೆಲ್ಲ ಬಿಟ್ಟು ಸಾಯೋ ತೀರ್ಮಾನ ಮಾಡಿದಿರಲ್ಲ, ಇದು ಸರಿನಾ ಬಾವ? ಸರಿನಾ ಹೇಳಿ? ಎಣ್ಣೆ ತೋರ್ಸಂಟ ಅಷ್ಟು ಘೋರವಾಗಿರುತ್ತೆ ಸುಂದರ. ಸೂರ್ಯಕಾಂತ ಹೊರಗಿನ ಜಗತ್ಗೆ ಎಷ್ಟೇ ಗಟ್ಟಿ ಅಂತ ತೋರಿಸ್ಕೊಂಡ್ರು ಅವನು ಒಬ್ಬ ತಂದೆನೇ ಅಲ್ವೇನೋ. ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿರೋ ಮಗಳು ಈ ರೀತಿ ಮಾಡಿದ್ರೆ ಯಾರಕ್ ತಾನೇ ಆಘಾತ ಆಗಲ್ಲ? ಆ ನೋವು ಅವನ ಕೈಯಲ್ಲಿ ಹೀಗೆಲ್ಲ ಮಾಡಿಸ್ತಾ ಇದೆ. ಇಷ್ಟು ದಿನ ನೀವು ಶತ್ರುಗಳ ತರ ಇರೋದು ನೋಡಿ ಬಹಳ ಬೇಜಾರಾಗಿತ್ತು ಬಾವ. ಆದ್ರೆ ಇವತ್ತು ನಮ್ಮ ಅಣ್ಣನ ಪ್ರಾಣ ಕಾಪಾಡಿ ನಮ್ಮೆಲ್ಲರ ಪಾಲಿಗೆ ದೇವ್ರಾಗ್ಬಿಟ್ರಿ ಬಾವ, ದೇವ್ರಾಗ್ಬಿಟ್ರಿ. ನಿಮ್ ಋಣನ ನಾನು ಯಾವತ್ತೂ ಮರೆಯಲ್ಲ ಬಾವ, ಯಾವತ್ತೂ ಮರೆಯಲ್ಲ. ಸುಂದರ, ಏನೇನೋ ಮಾತಾಡಬೇಡ. ನೋಡು, ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದೇ ಕೆಲಸ ಮಾಡ್ತಾ ಇದ್ರು. ಅಮ್ಮು ಬಗ್ಗೆ ಏನಾದ್ರು ವಿಚಾರ ಗೊತ್ತಾಯ್ತಾ ನೋಡು. ಸರಿ ಬಾ. ಅಣ್ಣ ಏನಾಯ್ತಣ್ಣ? ಯಾಕ್ರಿ ಯಾಕ್ರಿ ಒಳಗ್ ಬಂದ್ಬಿಟ್ರಿ? ಶ್ರೀಕಂಠ, ಅದೇನ್ ಮಾಡ್ತೀಯ ಗೊತ್ತಿಲ್ಲ. ಇವತ್ತು ಸಂಜೆ ಅಷ್ಟರಲ್ಲಿ ಆ ಅಮೂಲ್ಯನ ಪತ್ತೆ ಹಚ್ಚಬೇಕು. ಏನ್ ಬಾವ, ಅಮ್ಮನ ಹುಡುಕಿ ಅವಳು ಯಾರ ಜೊತೆ ಹೊರಡೋಗಿದ್ದಾಳೋ ಅವನ್ ಜೊತೆನೆ ಮದ್ವೆ ಮಾಡೋಣ ಅಂತ ಏನಾದ್ರೂ ಯೋಚನೆ ಮಾಡಿದ್ರಾ? ಛೀ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇವತ್ತು ಅವಳು ಪಾಲ್ಗೆ ನಾನು ಸತ್ತು ಹೋಗ್ಬಿಟ್ಟೆ, ಹಾಗೆ ಅವಳು ನಮ್ಮ ಪಾಲ್ಗೆ ಇರಬಾರ್ದು. ಶ್ರೀಕಂಠ, ನಿನ್ನ ದೊಡ್ಡಪ್ಪ ಏನಾದ್ರು ನಡ್ಸ್ಕೊಡ್ತೀಯಲ್ಲ? ಖಂಡಿತ ನಡ್ಸ್ಕೊಡ್ತೀನಿ ದೊಡ್ಡಪ್ಪ. ಅದೇನಂತ ಹೇಳಿ. ಅಮೂಲ್ಯನ ಸಾಯಿಸ್ಬಿಡು. ಏನು ಮಾತಾಡ್ತಿದ್ಯಾ ಸೂರ್ಯ? ನಿನ್ಗೆ ಹೇಳಿ ಶ್ರೀಕಂಠ, ಕೇಳಿಸ್ಲಿಲ್ವಾ? ಏನ್ ದೊಡ್ಡಪ್ಪ, ಅಮ್ಮನ ಸಾಯಿಸದ? ಹೌದು, ಅವಳು ಬದುಕಿರಬಾರ್ದು. ಮೊದ್ಲು ನಾನು ಹೇಳಿದ ಕೆಲಸ ಮಾಡೋ. ಇಲ್ಲ ದೊಡ್ಡಪ್ಪ, ಅಮೂಲ್ಯ ನನ್ನ ತಂಗಿ, ಅವಳನ್ನ ಸಾಯಿಸ್ಬೇಕಾ? ಸಾಧ್ಯನೇ ಇಲ್ಲ. ನಾನು ಹೇಳಿದ ಕೆಲಸ ಮಾಡಲ್ಲ ನೀನು? ನೀವ್ ಏನಾದ್ರೂ ಹೇಳಿ, ನಾನ್ ಮಾಡ್ತೀನಿ. ಆದ್ರೆ ಇದು ಸಾಧ್ಯ ಇಲ್ಲ ದೊಡ್ಡಪ್ಪ. ಇದೇ ಕೈಯಲ್ಲಿ ಅಮ್ಮನ ಎತ್ತಿ ಆಡ್ಸಿದ್ ದೊಡ್ಡಪ್ಪ, ಈ ಕೈಯಿಂದ ಸಾಯಿಸದ? ಏನಣ್ಣ ಇದೆಲ್ಲ? ಮಮ್ಮು ತಪ್ಪೆ ಮಾಡಿರ್ಬೋದು ಅಂತವನ್ನ ಸಾಯಿಸಿ ಬಿಡೋದ? ಬೇಡಣ, ಬೇಡ. ಕೋಪತ್ತಿಗೆ ಬುದ್ಧಿ ಕೊಡೋದು ಬೇಡಣ. ಸುಮ್ಮನೆ ತಿಂದ್ರು. ಏನ್ ಮಾಡ್ಬೇಕು ಅಂತ ನೀನ್ ನನಗೆ ಹೇಳ್ಬೇಡ. ಶ್ರೀಕಂಠ, ಈಗಲೇ ನಿಮ್ ಹುಡುಗರು ಫೋನ್ ಮಾಡಿ ಅವ್ರನ್ನ ಹುಡುಕಿ ಸಾಯ್ದ ಕೇಳೋ. ಈ ಕೆಲಸ ಆಗತ್ತಾ ಇಲ್ವೋ? ಆಗಲ್ಲ ದೊಡ್ಡಪ್ಪ. ಸರಿ, ನಾನೇ ಸಾಯ್ತೀನಿ. ದೊಡ್ಡಪ್ಪ ಬೇಡ, ನಿಂತ. ನಾನು ಸಾಯಬಾರ್ದು ಅಂದ್ರೆ ಅಮೂಲ್ಯನ್ ಅಷ್ಟೇ. ಅವಳು ಬದುಕಿದ್ರೆ ನಾನೆಂತೂ ಬದುಕಿಲ್ಲ ನೋಡು. ಸಾಕಿ ಕಣ್ಣೀರು. ಅವಳ ಮೇಲಿರೋ ಮಮಕಾರನ ಬಿಡು. ಅವಳಪ್ಪ ನಾನು ನನ್ನ ಮನಸ್ಸನ್ನ ಕಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೋಬೇಕು. ಹೊರಡು ಬದಲು. ನಾ ಬೇಡಣ್ಣ. ಅಮ್ಮ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತು. ಹಾಗಂತ ದುಡ್ಕಿ ಈ ತರ ತಪ್ಪು ನಿರ್ಧಾರ ತಗೊಳೋದು ಬೇಡ ಅಣ್ಣ.
ಅಮೂಲ್ಯ ಈ ಪ್ರಪಂಚದ ಯಾವ್ದೇ ಮೂಲೆ ಇದ್ರು ಸರಿ ಹುಡುಕಿ ಕರ್ಕೊಂಡ್ಬರೋದಕ್ಕೆ ಹೇಳ್ತೀನಿ. ಅವಳ ನನ್ನ ಮಗ ಎಲ್ಲಿದ್ರು ಹುಡುಕಿ ಕರ್ಕೊಂಡ್ ಬರ್ತಾನೆ. ಅವಳಿಗೆ ಏನ್ ಶಿಕ್ಷೆ ಬೇಕು ಕೊಡು. ಆದ್ರೆ ದಯವಿಟ್ಟು ಅವಳನ್ನ ಸಾಯಿಸೋ ಮಾತು ಮಾತ್ರ ಹಾಡ್ಬೇಡ ಅಣ್ಣ. ಅವಳು ಎಷ್ಟೇ ಆದ್ರೂ ನಮ್ ಮಗಳು, ನಮ್ ಮನೆ ಮಗಳು. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ಯಾರಿಗೂ ಇಲ್ಲ ಅಣ್ಣ. ದಯವಿಟ್ಟು ಅರ್ಥ ಮಾಡ್ಕೋಣ. ಅವಳು ನಮ್ಗೆ ಮಾಡಿರೋ ನೋವಿಗೆ ಅವಳಿಗೆ ಬದುಕೋ ಅರ್ಹತೆನೇ ಇಲ್ಲ. ಅವಳು ಈ ಮನೆ ಮಗಳು ಅಂತ ಹೇಳ್ತಾ ಇದ್ಯಾ? ಮನೆ ಮಗಳು ಮಾಡೋ ಕೆಲ್ಸನ ಇದು? ಹೇಳ. ನಿಮ್ ತಮ್ಮಯ್ಯರೇ, ಇಂಥ ಕೆಟ್ಟ ನಿರ್ಧಾರ ತಗೋಬೇಡಿ. ಎಷ್ಟೇ ಆದ್ರೂ ನಾವ್ ಹೆತ್ತಿರೋ ಮಗಳು ರೀ ಅವಳು. ನೋಡಿ, ಅವಳು ಎಲ್ಲೋ ಒಂದ್ ಕಡೆ ಬದುಕಿರ್ಲಿ, ನಾವು ಅವನ್ನ ಮಾತಾಡ್ಸೋದ್ ಬೇಡ, ಮನೆಗೂ ಸೇರ್ಸೋದ್ ಬೇಡ. ಆದ್ರೆ ದಯವಿಟ್ಟು ಇಂಥ ಕೆಟ್ಟ ನಿರ್ಧಾರ ಮಾಡ್ಬೇಡ್ರಿ. ನಿಮ್ಗೆ ಅವಳ ಮೇಲೆ ಎಷ್ಟು ಕೋಪ ಇದೆಯೋ ನಮ್ಮೆಲ್ರಿಗೂ ಅಷ್ಟೇ ಕೋಪ ಇದ್ದಾರೆ. ನೋಡಿ, ಕೋಪದ ಕೈಗೆ ಬುದ್ಧಿ ಕೊಟ್ಟು ಈ ತರ ಎಲ್ಲ ಅನಾಹುತ ಮಾಡ್ಬೇಡ್ರಿ. ನಾಳೆ ಅವ್ಳು ಬೇಕು ಅಂದ್ರೆ ಸಿಗಲ್ಲ ರೀ. ನಾವು ಅವಳನ್ನ ಹೆತ್ತವ್ರು ರೀ. ಒಂದು ಸಲ ಈ ಹೆತ್ತ ಕರಳು ಕೂಗನ್ನ ಕೇಳಿಸ್ಕೊಳ್ರಿ. ಹೌದು ಕಣು ಸೂರ್ಯ, ಮನಸ್ಸು ಕಲ್ಲು ಮಾಡ್ಕೋಬೇಡ. ಶ್ರೀಕಂಠು, ನೀನೆಲ್ಲೂ ಹೋಗ್ಬೇಡ ಶ್ರೀಕಂಠು. ಈಗ ಅವಳು ನನ್ನ ಮಗಳಲ್ಲ. ನೀನೆಷ್ಟೇ ಕಾಡಿ ಬೇಡಿದ್ರು ಅವಳನ್ನ ಉಳಿಸಲ್ಲ. ನಿನ್ನ ಗಂಡ ಬದುಕೋದು ಇಷ್ಟ ಇಲ್ವಾ? ಅಯ್ಯೋ, ನೀನೇ ನೋಡ್ತಾ ಇದ್ಯಾ? ಹೋಗ್ ಸಾಯ್ಸವಳನ್ನ.